ಅಲಬೆದು ಹಗಮಲಿಯ ತಾಳ ಹಿಡಿಲಿಲ್ಲ ಹೀಗಾರಿಯ ತಾಳ ಹೋಯಿತಂತ ಹಾದಿ ಮ್ಯಾಲ ಬಿದ್ದು ಹರೆ ಹೋಯಿತಂತ ಹಾದಿ ಮ್ಯಾಲ ಬಿದ್ದು ಹಗಮಲಿಯ ತಾಳ ಹರೆ ಗುರು ಪಾದ ಹರೆ ಹೋಯ್ತಯನು ಹಾದಿ ಮ್ಯಾಲ ಬಿದ್ದು ಹಗಮಲಿಯ ತಾಳ ಹರೆ ಗುರು ಪಾದ ಹಿಡಿಲಿಲ್ಲ ಹೀಗಾರಿಯ ತಾಳ ಹರೆ ಹೋಯಿತಂದು ಹಾದಿ ಮ್ಯಾಲ ಬಿದ್ದು ಹರೆ ಹೋಯಿತಂದು ಹಾದಿ ಮ್ಯಾಲ ಬಿದ್ದು ಹಗಮಲಿಯ ತಾಳ ಹರೆ ಗುರು ಪಾದ ಹಿಡಿಲಿಲ್ಲ ಹೀಗಾರಿಯ ತಾಳ ಹರೆ ಹೋಯ್ತಯನು ಹಾದಿ ಮ್ಯಾಲ ಬಿದ್ದು ಹಗಮಲಿಯ ತಾಳ ಹರೆ ಗುರು ಪಾದ ಹಿಡಿಲಿಲ್ಲ ಹೀಗಾರಿಯ ತಾಳ ಅಲ್ಲೇ ತರ್ಲಕ್ಕ ಹೋಗಿ ಪಿಲ್ಲೆ ತಾಲುಂಗ್ರ ತಳ್ಕೊಂಡು ಬಂದಾಳ ಯಪ್ಪ ಗಲ್ಯಾಗ ತಿರುಗಾಡಿ ಗಲ್ಲ ಬಾತಿಸಿಕೊಂಡು ನಂಜಲ್ಲ ತಿಂದಾಳ ಇಕ್ಕಿ ಮುಲ್ಲಾಗ ಇಟ್ಟುಕೊಂಡು ಅಲ್ಲ ನಾಣಿ ಮಾಡಿ ಮುಲ್ಲಾಗ ಇಟ್ಟುಕೊಂಡು ಅಲ್ಲ ನಾಣಿ ಮಾಡಿ ಎಲ್ಲವ ಹೊಂದಾಳ ದುರ್ಗವ ಹೊಂದಾಳ ಹರ ಹೊಯ್ತಯನು ಹಾದಿ ಮ್ಯಾಗ ಬಿದ್ದು ಹಗಮಲಿಯ ತಾಳ ಹರೆ ಗುರು ಪಾದ ಹಿಡಿಲಿಲ್ಲ ಹೀಗಾರಿಯ ತಾಳ ಹರೆ ಹೋಯಿತಂದು ಹಾದಿ ಮ್ಯಾಲ ಬಿದ್ದು ಹರೆ ಹೋಯಿತಂದು ಹಾದಿ ಮ್ಯಾಲ ಬಿದ್ದು ಹಗಮಲಿಯ ತಾಳ ಹರೆ ಗುರು ಪಾದ ಹಿಡಿಲಿಲ್ಲ ಹೀಗಾರಿಯ ತಾಳ ಹರೆ ಹೋಯ್ತಯನು ಹಾದಿ ಮ್ಯಾಗ ಬಿದ್ದು ಹಗಮಲಿಯ ತಾಳ ಹರೆ ಗುರು ಪಾದ ಹಿಡಿಲಿಲ್ಲ ಹೀಗಾರಿಯ ತಾಳ ಓಂಕಾರ ಅನ್ನುವಂತ ಅಕ್ಷರ ಏಸದಾವತ್ತು ಕೇಳಿದಕ್ಕೆ ಕ್ಯಾಲಿ ಒಳಗ ಮತ್ ಏನೇನು ಕೇಳ ಬಹಳ ಕೇಳಿದ್ರು ಅವರು ಹ್ಞೂ ರಾವಣನ ಶಾಪ ಯಾರ ಶಾಪ ಆಗ್ಯದ ನೋಡ್ ತಂಗಿ ರಾವಣನ ಶಾಪ ಯಾರ್ದಾಗ್ಯದಪ್ಪ ಅಂತಂದ್ರೆ ಇವ್ರು ಹಿಂದಿನ ಜನ್ಮದೊಳಗೆ ಏನಿದ್ರು ಜಯ ವಿಜಯರ ತಿಳ್ಕೊಂಡು ದ್ವಾರಪಾಲಕರಿದ್ರು ಯಾರ್ದು ಆದಿನಾರಾಯಣ ದ್ವಾರಪಾಲಕರಿದ್ರು ಇವರು ಆದಿನಾರಾಯಣನ ದ್ವಾರಪಾಲಕರಿದ್ರು ಆ ಸನಕಸನಂದಾದಿಗಳ ತಿಳ್ಕೊಂಡು ಆದಿನಾರಾಯಣನ ಗುರುಗಳವರು ಅವರು ದರ್ಶನ ಮಾಡ್ಕೋಬೇಕಂತ ತಿಳ್ಕೊಂಡು ಆದಿನಾರಾಯಣನ ದರ್ಶನಕ್ಕೆ ಅವರು ಬಂದಿದ್ರು ಯಾರು ನಾರಾಯಣನ ಗುರುಗಳು ಸನಕಸನಂದಾದಿಗಳು ಈಳಿಗರ ಪೈಕಿ ಅವರು ಯಾರು ಸನಕಸನಂದಾದಿಗಳು ಅವರು ಈಳಿಗರ ಪೈಕಿ ಇದ್ರು ಅವಾಗ ಸನಕಸನಂದಾದಿಗಳು ಬಂದು ದರ್ಶನ ಮಾಡ್ಬೇಕಂತ ತಿಳ್ಕೊಂಡು ಒಳಗೆ ಹೊಂಟಿದ್ರು ಇವರು ಜಯ ವಿಜಯರು ದ್ವಾರಪಾಲಕರಿದ್ರು ಅಲ್ಲಿ ಬಾಗಲ ಕಾಯ್ಲಿಕ್ಕೆ ಅವಾಗ ಅವ್ರು ಏನ್ ಮಾಡಿದ್ರು ಇವ್ರು ಸಣ್ಣವ್ರು ಇದ್ರು ಅಂದ್ರ ಗುರುವಿನಕ್ಕಿಂತ ವಿಷ್ಣುವಿನಕ್ಕಿಂತ ಮಾತ್ರ ಇವ್ರು ಸಣ್ಣವ್ರು ಇತ್ತು ವಯಸ್ಸ ಇವ್ರದು ಯಾರ್ದು ಅವ್ನ ಗುರುವಿಂದು ಇವ ಸಣ್ಣವದ ನಾವು ಒಳಗೆ ಹ್ಯಾಂಗ್ ಬಿಡ್ಬೇಕು ಇವನಿಗೆ ತಿಳ್ಕೊಂಡು ಅವ್ರು ಅಲ್ಲೇ ತಡೆದ್ರು ದಾರೆಗೆ ಒಳಗೆ ಬಿಡಂಗಿಲ್ಲ ನಿನಗೆ ಇಲ್ಲೇ ನಿಂದ್ರಂದ್ರು ಅವ್ರು ಅವಾಗ ಅವ್ರು ಸನಕಸನಂದಾದಿಗಳು ಏನಂದ್ರು ಅವ್ರ ಬಲಿ ತಪಸ್ವಿರ ಪ್ರಭಾವಿತ ಅವ್ರ ಬಲಿ ಅಂದಿದ್ದೆ ಮಾತ್ರ ಆಗ್ತಿತ್ತು ಅವ್ನ ಬಾಯಿಲೆ ಏನಂದವ 7 ಜನ್ಮ ಮಾನವರಾಗಿ ಹುಟ್ರಿ ಈ ಭೂಮಿ ಮ್ಯಾಗ ತಿಳ್ಕೊಂಡು ಶಾಪ ಕೊಟ್ಟವ ಯಾರು ಸನಕಸನಂದಾದಿಗಳು 7 ಜನ್ಮ ಮಾನವರಾಗಿ ಬರ್ಬೇಕಾದ್ರ ನಾವು ಹೊಳ್ಳಿ ವಿಷ್ಣುನ ಪಾದಕ್ಕೆ ಬಂದು ಕೂಡ್ಬೇಕಾದ್ರ ದಿನಗಳು ಭಾಳ ಹೋಗ್ತಾವ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ವಿಷ್ಣುನ ಪಾದದ ಮ್ಯಾಗ ಬಿದ್ದು ಒದ್ದಾಡಿ ಹೇಳಕ್ ಚಾಲು ಮಾಡಿದ್ರು ಅವಾಗ ಆದಿನಾರಾಯಣ ಹೇಳ್ದ 7 ಜನ್ಮ ಬೇಕು ಏನು 3 ಜನ್ಮ ಬೇಕು ಮೊದಲು ನನಗೆ ಹೇಳ್ರಿ ಅಂದ 7 ಜನ್ಮ ಬೇಕಂದ್ರ ನೀವು ಬಹಳ ದಿನ ಹೋಗ್ತದ ತಿರುಗಾಡಿ ಹೊಳ್ಳಿ ನನ್ನ ಬಳಿ ಬರ್ಬೇಕಾದ್ರ 3 ಜನ್ಮ ಬೇಕಂದ್ರ ನನಗೆ ವೈರಿಯಾಗಿ ಹುಡ್ತೀರಿ 3 ಜನ್ಮದಾಗ ನೀವು ಮುಕ್ತಿ ಕೊಡ್ತೀನಿ ಅಂತ ಹೇಳ ನಾವು ಏನ್ ಹೇಳ 3 ಜನ್ಮದಾಗ ನಿಮಗೆ ಮುಕ್ತಿ ಕೊಡ್ತೀನಿ ಕೆಟ್ಟ ಹೆಸರು ಬರ್ತದೆ ನಿಮಗೆ ಜಗತ್ತದೊಳಗ ಅಂತ ಹೇಳನವ ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ರಾವಣ ಕುಂಭಕರ್ಣ ಆಗಿ ಹುಟ್ಟಿ ಬಂದ ಆ ಒಂದು ಅವತಾರದಾಗ ಅವ್ರಿಗೆ ಸಂಹಾರ ಮಾಡ್ದ ನಡಬೇಕ್ರ ಶಿಶುಪಾಲ ಆದ್ರು ಒಂದ್ ಅವತಾರದಾಗ ಹಿಂಗ 3 ಅವತಾರಗಳನ್ನ ತಾಳಿ ಬಂದು 3 ಅವತಾರದೊಳಗೆ ಅವ್ರು ಸಮಾಪ್ತಿ ಮಾಡ್ಕೊತ ಬಂದ